बोरगाव प्राथमिक आरोग्य केंद्राच्या नूतनीकरणास 36 लाखाचा निधी मंजूर। आमदार शशिकला जोल्ले यांच्या हस्ते कामाचा शुभारंभ। गेल्या अनेक वर्षांपासून सुविधांपासून वंचित असलेल्या बोरगाव प्राथमिक आरोग्य केंद्राच्या नूतनीकरणास आमदार शशिकला जोल्ले यांच्या विशेष प्रयत्नातून 36 लाखाचा निधी मंजूर झाला आहे। या उपलब्ध निधीतून बांधण्यात येणाऱ्या नूतन इमारतीचा शुभारंभ नामांकित मान्यवरांच्या उपस्थितीत आमदार सौ शशिकला जोल्ले यांच्या हस्ते आज श्रीफळ वाढवून कुदळ मारून करण्यात आला। बोरगावसह पंचक्रोशीतील बोरगाववाडी, कसना, जनवाड आदी गावातील रुग्णांच्या सोयीसाठी असलेल्या या प्राथमिक आरोग्य केंद्रात गेल्या अनेक वर्षांपासून सुविधांची वानवा होती। याची दखल घेऊन माजी मंत्री व विद्यमान आमदार शशिकला जोल्ले यांनी या आरोग्य केंद्राच्या जीर्णोद्धारासाठी शासकीय फंडातून जवळपास 36 लाखाचा निधी मंजूर केला। या उपलब्ध निधीतून या प्राथमिक आरोग्य केंद्राच्या आवारात भव्य दिव्य असे मीटिंग हॉल, लहान मुलांना डोस देण्यासाठी विशेष खोली, शिवाय आरोग्य केंद्राच्या जीर्ण बांधकामाची डागडुजी करण्यात येणार आहे। दरम्यान प्राथमिक आरोग्य केंद्रासह गावातील नेते मंडळींच्या हस्ते आमदार सौ शशिकला जोल्ले यांचा सत्कार करण्यात आला। PSC ಸೆಂಟರ್ಗಳದಾವ ಈ ಕಳೆದ ಒಂದು 10 ವರ್ಷದೊಳಗೆ ಸುಮಾರು 4-5 PSC ಸೆಂಟರ್ಗಳನ್ನು ನಾವು 2 ಕೋಟಿ 3 ಕೋಟಿ ಹಾಕಿ ಹೊಸದು ಕೂಡ ಮಾಡಿಕೊಟ್ಟಿದ್ದೇವೆ। ಉದಾಹರಣೆ ಕಾರದಗ ಇರ್ಬೋದು, ಸೌಂದಲ್ಗ ಇರ್ಬೋದು, ಮನ್ಕಾಪುರ ಇರ್ಬೋದು, ಬೇನಾಡಿ ಇರ್ಬೋದು, ಅದೇ ರೀತಿ ನಿಪ್ಪಾನಿ ಒಳಗೆ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಇರ್ಬೋದು। ಕೋಟ್ಯಾವಧಿ ರೂಪಾಯಿಯಿಂದ ನಮ್ಮ PSCಗಳನ್ನು ನಾವು ಈಗಾಗಲೇ ಹೊಸ ಕಟ್ಟಡಗಳನ್ನು ಮಾಡಿಕೊಟ್ಟಿದ್ದೀವಿ। ಯಾಕಂದರೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ, ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ। ಹಾಗಾಗಿ ಈ ಒಂದು ಗಡಿ ಭಾಗದಲ್ಲಿ ಹಳ್ಳಿಗಳ ಪರಿಸರಗಳಲ್ಲಿ ಏನು ಡಿಲಿವರಿಗಳಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಈ ಭಾಗದಲ್ಲಿ ಡಿಲಿವರಿಗಳು ಭಾಳ ಚೆನ್ನಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ। ಅದರ ಜೊತೆಗೆ ಈ ಎಲ್ಲ ಹಳ್ಳಿಗಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳನ್ನು ಅವರು ಸಿಟಿಗೆ ಹೋಗಿ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ, ಫಸ್ಟ್ ಪ್ರೈಮರಿಗಂತಂದ್ರೆ ನಮ್ಮ ಹೆಲ್ತ್ ಸೆಂಟರ್ಗೇ ಬರ್ತಾರೆ। ಹಾಗಾಗಿ ನಮ್ಮ ಹೆಲ್ತ್ ಸೆಂಟರ್ಗಳು ಚೆನ್ನಾಗಿರಬೇಕು, ಅಲ್ಲಿ ಡಾಕ್ಟರ್ಗಳು ಚೆನ್ನಾಗಿರಬೇಕು ಮತ್ತು ಒಳ್ಳೆಯ ಸೇವೆ ಸಿಗಬೇಕು ಅಂತೇಳಿ ಕಳೆದ 10-12 ವರ್ಷಗಳಲ್ಲಿ ನಾವು ಕೂಡ ಈ ಭಾಗದಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದೇವೆ। ಕೆಲವೊಂದು ಕಡೆ ಹಳೆ ಬಿಲ್ಡಿಂಗ್ಗಳು ಕೂಡ ಇದ್ದಾವೆ, ಅಲ್ಲಿ ಇನ್ನೂ ಕೂಡ ಬಿಲ್ಡಿಂಗ್ನ ಅವಶ್ಯಕತೆ ಐತೆ। ಹಾಗಾಗಿ ಈ ಸರ್ತಿ ನಾವು ಸುಮಾರು 1,45 ಲಕ್ಷ ಟೋಟಲ್ 5 PSCಗಳ ಒಂದು ಉನ್ನತೀಕರಣಕ್ಕಾಗಿ ಮತ್ತು ಏನಲ್ಲಿ ರಿನೋವೇಷನ್ ಬೇಕಾಗೈತೆ ಅದರ ಸಲುವಾಗಿ ನಾವು ಫಂಡನ್ನು ಈಗಾಗಲೇ ಅನುದಾನವನ್ನು ತೊಗೊಂಡು ಬಂದಿದ್ದೀವಿ। ಇಲ್ಲಿರ್ತಕ್ಕಂಥ ನಮ್ಮ THO ಇರ್ಬೋದು, ನಮ್ಮ ಮೇಡಮ್ ಇರ್ಬೋದು ಮತ್ತು ಇವರೆಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳ ಒಂದು ಸಹಾಯದಿಂದ ನಾವೆಲ್ಲರೂ ಕೂಡ ಇವತ್ತು ನಾವು ಜನಪ್ರತಿನಿಧಿಗಳು ಮತ್ತು ಅವರು ಸೇರಿಕೊಂಡು ಈ ಭಾಗದ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಬೋರ್ಗಾಂವ್ PSC ಸೆಂಟರ್ ಕೂಡ ಭಾಳ ಒಳ್ಳೆ ರೀತಿಯಿಂದ ಸೇವೆ ಕೊಡ್ತಾ ಐತೆ। ಹಾಗಾಗಿ ಅಲ್ಲಿ ಇನ್ನೂ ಒಂದು ರೂಮ್ ಬೇಕು ಅಂಥೇಳಿ ಒಂದು ಬೇಡಿಕೆ ಇರೋದ್ರಿಂದ ಇವತ್ತು 36.5 ಲಕ್ಷ ಒಂದು ನಿಧಿಯನ್ನು ಈ ಬೋರ್ಗಾಂವ್ ನಮ್ಮ PSCಗೆ ಒಂದು ರೂಮ್ ಕಟ್ಟೋ ಸಲುವಾಗಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ। ಅದು ಈಗಾಗಲೇ ನಮ್ಮ ಕಾಂಟ್ರಾಕ್ಟ್ರು ಬಂದಿದ್ದಾರೆ, ಅದನ್ನು ಕಟ್ಟಡವನ್ನು ಮಾಡಿ ಕೊಡ್ತಾರೆ। ಬೇಡ್ಕೆಳಗೂ ಕೂಡ 23.5 ಲಕ್ಷ ಮುಂದೆ ಕಾರದಗ, ಸೌಂದಲ್ಗ ಮತ್ತು ಬೇನಾಡಿ ಹೀಗೆ 3 ಇವತ್ತು ಟೋಟಲ್ 5 PSC ಸೆಂಟರ್ಗಳನ್ನು ನಾವು ಇವತ್ತು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ। ಇಲ್ಲಿ ಬಂದಂತ ಎಲ್ಲರಿಗೂ ಕೂಡ हलसिद्धनाथ साखर कारखाना उपाध्यक्ष पवन पाटील, हाल शुगर संचालक व नगरसेवक शरद जंगटे, ज्येष्ठ संचालक रामगोंडा पाटील, श्रीकांत बन्ने, बाबासाहेब चौगले, शिवाजी बोरे, तालुका वैद्याधिकारी डॉक्टर सुकुमार भागाई, आरोग्य अधिकारी डॉक्टर विलोल जोशी, मुख्य अधिकारी सदानंद तोडकर, देवमाळी, महिपती खोत, शिशिर सातपुते, विष्णू तोडकर, जितेंद्र पाटील, महादेव ऐदमाळे, अमित माळी, अजित कांबळे, अजित तेरदाळे, नारायण आडेकर, सर्जेराव दनवडे, संजय महाजन, शंकर गुरव यांच्यासह भाजप कार्यकर्ते उपस्थित होते। महानकर न्यूजसाठी उत्तम माने, बोरगाव। ताज्या बातम्यांसाठी महानकरेला सबस्क्राइब करा आणि बेल आयकॉनला क्लिक करा।